टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರ ಮೇಲೆ ಭಯೋತ್ಪಾದಕರು ಫೈರಿಂಗ್ ಮಾಡಿದ್ದಾರೆ. ಉಗ್ರರ ಗುಂಡೇಟಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ಕುಪ್ವಾರದಲ್ಲಿ ಸಾಮಾಜಿಕ ಕಾರ್ಯಕರ್ತ ಗುಲಾಂ ರಜೂಲ್ ಮೇಲೆ ಉಗ್ರರು ಗುಂಡು ಹಾರಿಸಿದ್ದು ಚಿಕಿತ್ಸೆ ಫಲಿಸದೆ ಇವತ್ತು ಬೆಳಗ್ಗೆ ಗುಲಾಂ ಕೊನೆಯುಸಿರೆಳೆದಿದ್ದಾರೆ. ಉಗ್ರರಿಗಾಗಿ ಸೇನೆ ಮತ್ತು ಪೊಲೀಸರಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರನ್ನ ನಿಲ್ಲಿಸಿದ್ರಿಂದ ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಹೇಳಿದ್ದಾರೆ. ಮುಂಬೈಯಲ್ಲಿ ಮಾತನಾಡಿ ಕೇಂದ್ರ ಜಲಶಕ್ತಿ ಸಚಿವರು ನಮಗೆ ನೀರಿನ ಸಮಸ್ಯೆ ಇಲ್ಲ, ಆದರೆ ಪಾಕಿಸ್ತಾನಕ್ಕೆ ನೀರಿನ ಅವಶ್ಯಕತೆ ಇದೆ, ಹೀಗಾಗಿ ಗಡಿಯಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಸಿಂಧೂ ನದಿ ನೀರನ್ನ ನಿಲ್ಲಿಸಿದ್ರೆ ನಾವು ಯುದ್ಧಕ್ಕೆ ಸಿದ್ಧ ಅಂತ ಪಾಕ್ ಸಚಿವ ಪರಮಾಣು ಬಾಂಬ್ ಬೆದರಿಕೆ ಹಾಕಿದ್ದಾನೆ. ಭಾರತಕ್ಕೆ ಪಾಕ್ ಸಚಿವ ಹನೀಫ್ ಅಬ್ಬಾಸ್ ಬೆದರಿಕೆ ಹಾಕಿದ್ದು ಗೌರಿ, ಶಾಹೀನ್ ಮತ್ತು ಘಜ್ನಿ ಕ್ಷಿಪಣಿಗಳು ನೀಡಲಾಗಿದೆ. ಭಾರತಕ್ಕಾಗಿ ಮಾತ್ರವೇ ಈ ಕ್ಷಿಪಣಿಗಳನ್ನು ಇರಿಸಿರೋದು. 130 ಪರಮಾಣು ಸಿಡಿತಲೆಗಳನ್ನು ಇರಿಸಲಾಗಿದೆ ಅಂತ ವಾರ್ನ್ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತೀಯ ನೌಕಾಸೇನೆ ಮತ್ತೊಂದು ವಾರ್ನಿಂಗ್ ಕೊಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಸೇನೆಯಿಂದ ಮಿಸೈಲ್ ಪರೀಕ್ಷೆಯಾಗಿದೆ. ಮಲ್ಟಿಪಲ್ ಆಂಟಿ ಶಿಪ್ ಮಿಸೈಲ್ಗಳ ಪರೀಕ್ಷೆಯಾಗಿದ್ದು ನೌಕಾಸೇನೆ ಯುದ್ಧ ನೌಕೆಯಿಂದ ಮಿಸೈಲ್ ಪರೀಕ್ಷಿಸಿ ಯುದ್ಧದಾಹಿ ಪಾಕಿಸ್ತಾನಕ್ಕೆ ನೌಕಾಸೇನೆ ಖಡಕ್ ಸಂದೇಶ ಕೊಟ್ಟಿದೆ. ಪ್ರಧಾನಿ ಮೋದಿ ಮನ್ ಕಿ ಬಾತ್ನಲ್ಲಿ ಉಗ್ರರ ದಾಳಿಯನ್ನು ಪ್ರಸ್ತಾಪಿಸಿದ್ದಾರೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿಯನ್ನು ಕಂಡು ಉಗ್ರರು ಹೊಟ್ಟೆ ಉರಿಸಿಕೊಂಡಿದ್ದಾರೆ. ಈ ದಾಳಿಯಿಂದ ಭಾರತೀಯರ ರಕ್ತ ಕುದಿತಾ ಇದೆ. ದಾಳಿಕೋರರಿಗೆ ನಾವು ತಕ್ಕ ಉತ್ತರ ಕೊಡ್ತೀವಿ. ಜಗತ್ತಿನ ರಾಷ್ಟ್ರಗಳು ಭಾರತದ ಜೊತೆಗಿದೆ ಅಂತ ಹೇಳಿದರು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿನ ಉಗ್ರರ ದಾಳಿ ಪ್ರಕರಣವನ್ನು ಗೃಹ ಸಚಿವಾಲಯ ಎನ್ಐಎಗೆ ವಹಿಸಿದೆ. ಈಗಾಗಲೇ ಪಹಲ್ಗಾಮ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರಿಂದ ಕೇಸ್ನ ಫೈಲ್ ಅನ್ನು ಪಡೆದಿದ್ದಾರೆ. ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಸಂಬಂಧಿಕರನ್ನ ಎನ್ಐಎ ಒಬ್ಬೊಬ್ಬರಾಗಿ ವಿಚಾರಣೆ ಮಾಡ್ತಾ ಇದೆ. ಉಗ್ರರ ದಾಳಿಯ ಬೆನ್ನಲ್ಲೇ ಭಾರತ ಪಾಕ್ ನಡುವೆ ವ್ಯಾಪಾರ ವ್ಯವಹಾರ ಬಂದ್ ಆಗಿದೆ. ಪಾಕ್ನಲ್ಲಿ ಔಷಧಿ ಕೊರತೆ ಶುರುವಾಗಿದೆ. ಈ ಹಿಂದೆ ಭಾರತವು ಔಷಧಿ ಉತ್ಪಾದನೆಗೆ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡ್ತಾ ಇತ್ತು. ಔಷಧೀಯ ಕಚ್ಚಾ ವಸ್ತುಗಳ ಶೇಕಡಾ 30 ರಿಂದ 40% ಭಾರತದಿಂದ ಪಾಕಿಸ್ತಾನಕ್ಕೆ ಆಮದು ಮಾಡಿಕೊಳ್ಳಲಾಗ್ತಿತ್ತು. ಪಾಕಿಸ್ತಾನ ಕ್ಯಾನ್ಸರ್, ರೇಬಿಸ್ ಮತ್ತು ಹಾವು ಕಚ್ಚಿದ ಔಷಧಿಗಳು ಹೆಚ್ಚಾಗಿ ಆಮದು ಮಾಡಿಕೊಳ್ತಾ ಇತ್ತು. ಇದೀಗ ಕಚ್ಚಾ ವಸ್ತುಗಳ ಕೊರತೆ ಹಿನ್ನೆಲೆ ಪರ್ಯಾಯ ವ್ಯವಸ್ಥೆಗೆ ಪಾಕಿಸ್ತಾನ ಡ್ರಗ್ ರೆಗ್ಯುಲೇಟರಿ ಅಥಾರಿಟಿ ಹುಡುಕಾಡ್ತಾ ಇದೆ. ಔಷಧ ಪೂರೈಕೆ ಭದ್ರಪಡಿಸುವುದಕ್ಕೆ ಪಾಕಿಸ್ತಾನ ತುರ್ತು ಸಿದ್ಧತೆ ಆರಂಭಿಸಿದೆ. ಮೆಡಿಕಲ್ ವೀಸಾ ಹೊರತುಪಡಿಸಿ ಉಳಿದ 16 ವೀಸಾಗಳಡಿ ಭಾರತಕ್ಕೆ ಬಂದ ಪಾಕ್ ಪ್ರಜೆಗಳಿಗೆ ಭಾರತ ತೊರೆಯುವುದಕ್ಕೆ ಇವತ್ತೇ ಕೊನೆ ದಿನ. ಮೆಡಿಕಲ್ ವೀಸಾದಡಿ ಭಾರತಕ್ಕೆ ಬಂದಿರುವವರಿಗೆ ನಾಡಿದ್ದು ಅಂದರೆ 29 ಕೊನೆ ದಿನವಾಗಿದೆ. ಭಾರತ ತೊರೆಯುವುದಕ್ಕೆ ಪಾಕ್ ಪ್ರಜೆಗಳಿಗೆ ಸಂಜೆವರೆಗೂ ಅವಕಾಶ ಇದೆ. ಒಂದು ವೇಳೆ ಭಾರತ ತೊರೆಯದೇ ಹೋದರೆ ಪಾಕಿಸ್ತಾನಿ ಪ್ರಜೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಇವರೆಗೂ 450 ಪಾಕ್ ಪ್ರಜೆಗಳು ಮಾತ್ರ ತಾಯ್ನಾಡಿಗೆ ಮರಳಿದ್ದಾರೆ. ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಬಲಿ ಪಡೆದಂತಹ ಉಗ್ರರ ದಾಳಿಯನ್ನ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಖಂಡಿಸಿದ್ದಾರೆ. ಶನಿವಾರ ಪ್ರಧಾನಿ ಮೋದಿ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ರು ಮಸೂದ್ ಭಾರತಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ, ನೆಹರು ಅವರು ಶಾಂತಿ ಸ್ನೇಹದ ಸಂದೇಶಕ ವಾಹಕರಾಗಿದ್ರು ಅಂತಲೂ ಹೇಳಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ ದಾಳಿ ಬಳಿಕ ದೇಶದಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗೊಂಡಾ ರೈಲ್ವೆ ನಿಲ್ದಾಣದಲ್ಲಿ ಪರಿಶೀಲನೆ ನಡೆಸಲಾಯಿತು. ಶ್ವಾನದಳದಿಂದ ರೈಲ್ವೆ ನಿಲ್ದಾಣದಲ್ಲಿ ಶೋಧ ಆಗಿದ್ದು ಅಪರಿಚಿತರನ್ನ ವಿಚಾರಣೆ ಮಾಡಲಾಗಿದೆ. ಭಾರತ ಸಿಂಧೂ ಜಲ ಒಪ್ಪಂದಕ್ಕೆ ಬ್ರೇಕ್ ಹಾಕಿದೆ. ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಹೋಗಲ್ಲ ಅಂತ ಸರ್ಕಾರ ಶಪಥ ಮಾಡಿದೆ. ಆದರೆ ಉರಿ ಡ್ಯಾಂ ತುಂಬಿದ ಪರಿಣಾಮ ಝೀಲಂ ನದಿಗೆ ಭಾರತ ನೀರು ಬಿಟ್ಟಿದ್ದು ಪಾಕ್ನ ಹಟಿಯಾನಾ ಬಾಲಾದಲ್ಲಿ ಪ್ರವಾಹ ಉಂಟಾಗಿದೆ ಅಂತ ಪಾಕ್ ಮಾಧ್ಯಮಗಳು ವರದಿ ಮಾಡುತ್ತಿವೆ. ಝೇಲಂ ನದಿ ಪ್ರವಾಹಕ್ಕೆ ತತ್ತರಿಸಿದ ಪಾಕಿಸ್ತಾನದ ಆಕ್ರಮಿತ ಪ್ರದೇಶದಲ್ಲಿ ಜಲಕಂಟಕ ಆವರಿಸಿದೆ. ಮುಜಾಫರ್ಬಾದ್ನ ವಸತಿ ಪ್ರದೇಶಕ್ಕೆ ಝೇಲಂ ನದಿಯ ನೀರು ನುಗ್ಗಿದೆ. ಝೇಲಂ ನದಿ ಪ್ರವಾಹದಿಂದ ಪಾಕಿಸ್ತಾನದ ಜನ ಸಂಕಷ್ಟಕ್ಕೆ ಸಿಲುಕಿದ್ದು ಪ್ರವಾಹದಿಂದ ಪಾಕಿಸ್ತಾನ ಸರ್ಕಾರ ತುರ್ತು ಪರಿಸ್ಥಿತಿ ಘೋಷಿಸಿದೆ. ಪಹಲ್ಗಾಮ್ ನರಮೇಧವು ಕಾಶ್ಮೀರದಲ್ಲಿ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಕೊಟ್ಟಿದೆ. ಪ್ರವಾಸಿಗರೇ ಇಲ್ಲದೆ ಕಾಶ್ಮೀರದ ಉಧಂಪುರ ಜಿಲ್ಲೆಯ ಪತ್ನಿಟಾಪ್ ಬಣಗುಡ್ತಾ ಇದೆ. ಪ್ರವಾಸಿಗರನ್ನ ನೆಚ್ಚಿಕೊಂಡಿದ್ದಂತಹ ಚೆಕ್ ಪೋಸ್ಟ್ ಭದ್ರತಾ ಸಿಬ್ಬಂದಿ, ಹೋಟೆಲ್, ರೆಸ್ಟೋರೆಂಟ್ ಸಿಬ್ಬಂದಿಗಳು ಕೂಡ ಕಂಗಾಲಾಗಿದ್ದಾರೆ. ಜಮ್ಮು ಕಾಶ್ಮೀರದ ರಾಂಬನ್ ಜಿಲ್ಲೆಗಳ ಜನಪ್ರಿಯ ಗಿರಿಧಾಮಗಳಲ್ಲಿ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಪ್ರವಾಸಿಗರಲ್ಲದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಪ್ರವಾಸಿಗರು ಮಾಡುವ ವ್ಯಾಪಾರದಿಂದ ನಮ್ಮ ಜೀವನ ನಡೀತಾ ಇತ್ತು. ಉಗ್ರರ ದಾಳಿ ಬಳಿಕ ಯಾರೂ ಬರ್ತಿಲ್ಲ. ಜೀವನ ನಡೆಸೋದು ಹೇಗೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರವಾಸಿಗರ ಸ್ವರ್ಗವಾಗಿದ್ದ ಗಿರಿಧಾಮ ಪಟ್ನಿಟಾಪ್ ಸಂಪೂರ್ಣ ನಿರ್ಜನ ಆಗಿದೆ. ಹೋಟೆಲ್ ವ್ಯವಸ್ಥಾಪಕ ರಾಜೇಶ್ ಠಾಕೂರ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ ಆರಂಭದಲ್ಲಿ ಹೋಟೆಲ್ಗಳು ಭರ್ತಿಯಾಗಿದ್ವು. ಉಗ್ರರ ದಾಳಿ ಬಳಿಕ ಯಾರೂ ಇಲ್ಲ. ಪ್ರವಾಸಿಗರು ಮತ್ತೆ ಬರಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಭಯೋತ್ಪಾದಕ ನರಮೇಧದಿಂದ ಪ್ರೇಮ ಕಾಶ್ಮೀರದಲ್ಲಿ ಈಗ ಆತಂಕ. ಪ್ರವಾಸಿಗರು ಕಾಶ್ಮೀರಕ್ಕೆ ತೆರಳುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಪ್ರವಾಸಿಗರಿಲ್ಲದೆ ವ್ಯಾಪಾರಿಗಳು, ಅಂಗಡಿ ಮುಗ್ಗಟ್ಟುಗಳು ಮುಚ್ಚಲಾಗಿದ್ದು ಪಹಲ್ಗಾಮ್ನಲ್ಲಿ ಬೆಳಿಗ್ಗೆಯಾದ್ರೆ ಪ್ರವಾಸಿಗರಿಂದ ಗಿಜುಗುಡ್ತಾ ಇದ್ದಂತಹ ಜಾಗ ಮಧ್ಯಾಹ್ನ ಆದರೂ ಪ್ರವಾಸಿಗರ ಸುಳಿವೇ ಇಲ್ಲ.